ನಮ್ಮ ಮೆಟ್ರೋ 3A ಸರ್ಜಾಪುರ ಹೆಬ್ಬಾಳ ಮಾರ್ಗದ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ಯೋಜನೆ ಪೂರ್ಣಗೊಳ್ಳುವ 2033ರ ವೇಳೆಗೆ ಆರ್ಥಿಕ ಆಂತರಿಕ ಆದಾಯ ದರವನ್ನು ಕಾಯ್ದುಕೊಳ್ಳಲು ಪ್ರತಿ 2ರಿಂದ 3 ವರ್ಷಗಳಿಗೊಮ್ಮೆ ಪ್ರಯಾಣ ದರ ಪರಿಷ್ಕರಿಸುವ ಕುರಿತು ವಿವಿಧ ಮಾದರಿಗಳನ್ನು ಕೇಂದ್ರಕ್ಕೆ BMRCL ಪ್ರಸ್ತಾಪಿಸಿದೆ. BMRCL ಅಂದಾಜಿನಂತೆ 2033ರಲ್ಲಿ ಈ ಮಾರ್ಗದಲ್ಲಿ ಪ್ರತಿದಿನ 6 ಲಕ್ಷ ಪ್ರಯಾಣಿಕರು ಸಂಚರಿಸಲಿದ್ದು ವರ್ಷಕ್ಕೆ 2164 ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದೆ. ಪ್ರತಿ 3 ವರ್ಷಕ್ಕೊಮ್ಮೆ 12% ದರ ಪರಿಷ್ಕರಣೆ ಆದರೆ 2033ರ ವೇಳೆಗೆ ಗರಿಷ್ಠ ಪ್ರಯಾಣ ದರ 126ಕ್ಕೆ ತಲುಪುವ ಸಾಧ್ಯತೆ ಇದೆ ಎಂದು ಉಲ್ಲೇಖ ಮಾಡಲಾಗಿದೆ. ಈ ಕುರಿತಂತೆ BMRCL ಹೊಸ ಲೆಕ್ಕಾಚಾರದ ಪ್ರಕಾರ ಮೆಟ್ರೋ ದರ ಎಷ್ಟೆಷ್ಟು ಹೆಚ್ಚಾಗಲಿದೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ನಮ್ಮ ಮೆಟ್ರೋ 3A ಸರ್ಜಾಪುರ ಹೆಬ್ಬಾಳ ಮಾರ್ಗದ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ಮೆಟ್ರೋ ಪ್ರಯಾಣ ದರವನ್ನು 3 ವರ್ಷಕ್ಕೊಮ್ಮೆ ಏರಿಕೆ ಮಾಡುವ ಕುರಿತು ಪ್ರಸ್ತಾಪಿಸಲಾಗಿದೆ. ಇದರಿಂದ BMRCL ಹೊಸ ಲೆಕ್ಕಾಚಾರದಲ್ಲಿ ದರ ಪರಿಷ್ಕರಣೆಗೆ ಮುಂದಾಗಬಹುದೇ ಎಂಬ ಚರ್ಚೆ ಹುಟ್ಟುಹಾಕಿದೆ. 2024ರಲ್ಲಿ ದರ ಪರಿಷ್ಕರಣಾ ಸಮಿತಿಯ ಶಿಫಾರಸಿನ ಮೇರೆಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮವು 2025ರ ಫೆಬ್ರವರಿಯಲ್ಲಿ 51% ಪ್ರಯಾಣ ದರ ಏರಿಕೆ ಮಾಡಿತ್ತು. ಇದರಿಂದ ನಮ್ಮ ಮೆಟ್ರೋಗೆ ದೇಶದಲ್ಲೇ ಅತಿ ದುಬಾರಿ ಎಂಬ ಹಣೆಪಟ್ಟಿ ಬಂದಿದೆ. ಅಲ್ಲದೆ ಕಳೆದ ಫೆಬ್ರವರಿಯಲ್ಲಿ ಅಂದರೆ 2ನೇ ವರ್ಷ FFC ಶಿಫಾರಸಿನಂತೆ 5% ದರ ಏರಿಕೆಗೆ ಮಾಡಿತ್ತು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ದರ ಏರಿಕೆ ಕೈಬಿಟ್ಟಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯಕ್ಕೆ ಸಲ್ಲಿಸಲಾದ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ದರ ಏರಿಕೆಯ ಹೊಸ ಲೆಕ್ಕಾಚಾರವನ್ನು ಉಲ್ಲೇಖಿಸಲಾಗಿದೆ. 3A ಹಂತದ ಮಾರ್ಗದ ಕಾಮಗಾರಿಯನ್ನು 2033ಕ್ಕೆ ಪೂರ್ಣಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಆ ವೇಳೆಗೆ ದರವೇರಿಕೆ ಕುರಿತು ಪ್ರಸ್ತಾಪಿಸಿರುವ ನಮ್ಮ ಮೆಟ್ರೋ ಪ್ರತಿ ವರ್ಷ 5% ದರ ಏರಿಕೆ ಮಾಡುವ ಬದಲು 2-3 ವರ್ಷಕ್ಕೆ ಪ್ರತ್ಯೇಕವಾಗಿ ದರ ಏರಿಕೆ ಮಾಡಿದಲ್ಲಿ 3A ಹಂತದ ಮಾರ್ಗದಿಂದ ಆರ್ಥಿಕ ಆಂತರಿಕ ಆದಾಯ ದರ ಎಷ್ಟು ಬರಬಹುದು, ಇದರಿಂದ ಲಾಭ ಹಾಗೂ ನಷ್ಟವೆಷ್ಟು ಎಂಬುದನ್ನು ಲೆಕ್ಕಾಚಾರ ಮಾಡಿದೆ. ಕಳೆದ ವರ್ಷ ದರ ಏರಿಕೆ ಕೈಬಿಟ್ಟಿರುವ BMRCL ಹೊಸ DPRನಲ್ಲಿ ಉಲ್ಲೇಖಿಸಿದಂತೆ ಪ್ರಯಾಣ ದರ ಏರಿಕೆಗೆ ಮುಂದಾಗಲಿದೆಯೇ ಎಂಬುದರ ಬಗ್ಗೆ BMRCL ಮುಖ್ಯಸ್ಥರು ಈವರೆಗೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. 3A ಹಂತದ ಯೋಜನೆಯಡಿ ಮುಂಬರುವ ವರ್ಷಗಳಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಸುವುದರಿಂದ ಯೋಜನೆಯ ಆರ್ಥಿಕ ಆಂತರಿಕ ಆದಾಯ ದರ ಇದರ ಮೇಲೆ ಆಗುವ ಪರಿಣಾಮವನ್ನು ವಿಶ್ಲೇಷಣೆಯನ್ನು ಮಾಡಲಾಗಿದೆ.